50 ಲಕ್ಷದಲ್ಲಿ ನೂತನ ಪಶು ಆಸ್ಪತ್ರೆ ಕಟ್ಟಡ ಕಾಮಗಾರಿ. ಕಾಮಗಾರಿಗೆ ಪೂಜೆ ಸಲ್ಲಿಸಿ ರಾಜೇಂದ್ರ ರಾಜಣ್ಣ ಚಾಲನೆ. ಮಧುಗಿರಿ ಕ್ಷೇತ್ರವನ್ನ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದು, ಇದಕ್ಕೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಸಂತಸವನ್ನ ವ್ಯಕ್ತಪಡಿಸಿದರು. ತಾಲೂಕಿನ ಕಸಬಾ ಹೋಬಳಿಯ ಮರುವೆಕೆರೆ ಗ್ರಾಮದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಶು ಆಸ್ಪತ್ರೆಯ ಕಟ್ಟಡ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಗ್ರಾಮದ ದಾನಿಗಳು 10 ಗುಂಟೆ ಜಾಗ ದಾನ ಮಾಡಿದ್ದಕ್ಕೆ ಇಂದು ಪಶು ಆಸ್ಪತ್ರೆ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ. ಬಹಳಷ್ಟು ಜನರಿಗೆ ಇಂತಹ ವ್ಯಕ್ತಿಗಳು ಪಾಠವಾಗಬೇಕು. 1 ಅಡಿ ಜಾಗವನ್ನ ನೀಡದೇ ಇರುವ ಕಾಲದಲ್ಲಿ ನಾಗರಾಜ್ ಶೆಟ್ಟಿ ಹಾಗೂ ನಾರಾಯಣ್ ಶೆಟ್ಟಿ ಅವರು 10 ಗುಂಟೆ ಜಾಗವನ್ನ ನೀಡಿದ್ದಾರೆ. 800ಕ್ಕೂ ವೆಚ್ಚದಲ್ಲಿ 1 ವರ್ಷದೊಳಗಾಗಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಜೂನ್ 28ಕ್ಕೆ ಸಿಎಂ ಸಿದ್ದರಾಮಯ್ಯ ಬಂದು ಗುದ್ದಲಿ ಪೂಜೆಯನ್ನ ನೆರವೇರಿಸುವವರು ಎಂದಿದ್ದಾರೆ. ಪಶು ಇಲಾಖೆಗೆ ಹಸ್ತಾಂತರ ಮಾಡಿರುವಂಥದ್ದು ಬಹಳ ಮುಖಂಡರು ಬಹಳ ಹೆಸರಿನಿಂದ 10 ಗುಂಟೆ ಜಾಗ ಕೊಡ್ತಾ ಇದ್ದಾರೆ. ಬಹಳ ಹಿರಿಯರು ಆದಷ್ಟು ಬೇಗ ಅಲ್ಲಿ ಅನುದಾನವನ್ನು ಕೊಡಿಸ್ಬೇಕು. ಮತ್ತೆ ಅವರಿದ್ದಂಥ ಸಂದರ್ಭದಲ್ಲೇ ಇಲ್ಲಿ ಶಂಕುಸ್ಥಾಪನೆ ಆಗಬೇಕು, ಮತ್ತೆ ಬಿಲ್ಡಿಂಗ್ ಉದ್ಘಾಟನೆ ಮಾಡಬೇಕು ಅಂತೇಳಿ ಬಹಳ ಜನರಿಂದ ನಾಗೇಶ್ ಬಾಬುವರು, ಮದಿಯಣ್ಣವರು, ಎಲ್ಲ ಪಾಲ್ಗಿದವರು, ಎಲ್ಲ ಮುಖಂಡರು ಬಹಳ ಜನ ಕೇಳ್ತೀವಿ. ಕಡೆದಾಗೂ ಈಗ ನಮ್ಮ ತಾಲೂಕಿನಲ್ಲಿ ಇವತ್ತು ಮದುವೆಕೆರೆ ಮತ್ತು ಬಡವನಹಳ್ಳಿ ಈ 2 ಭಾಗಕ್ಕೆ 50 ಲಕ್ಷ ಕೃಷಿ ಇಲಾಖೆಯಿಂದ ಅನುದಾನ ತಂದಿರುವಂಥದ್ದು. ಅದರಿಂದ ವಿಶೇಷವಾಗಿ ನಾನು ನಾಗರಾಜ್ ಶೆಟ್ಟರು ಮತ್ತು ಅವರ ನಾರಾಯಣ್ ಶೆಟ್ಟಿ ಅವರ ಕುಟುಂಬಸ್ಥರಿಗೆ ಭಗವಂತ ಇನ್ನ ಆರೋಗ್ಯ. ಇನ್ನು ಪಶು ಇಲಾಖೆ ಉಪ ನಿರ್ದೇಶಕ ಡಾ ಗಿರೀಶ್ ಬಾಬು ರೆಡ್ಡಿ ಮಾತನಾಡಿ, ಈ ಗ್ರಾಮದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣ ಮಾಡಲು ಸಹಕಾರಿ ಸಚಿವರು ಮತ್ತು ನಿವೇಶನ ದಾನಿಗಳಾದ ನಾರಾಯಣ ಶೆಟ್ಟಿ ಕುಟುಂಬವೇ ಕಾರಣ. ಬೆಂಗಳೂರಿನ ಪಶು ಆಸ್ಪತ್ರೆಯನ್ನ ಇಲ್ಲಿ ವರ್ಗಾವಣೆ ಮಾಡಿದ್ದು, ದಾನಿಗಳು ನೀಡಿದ ಜಾಗದಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಲು ಸಾಧ್ಯವಾಯಿತು ಎಂದಿದ್ದಾರೆ. ಈ ಒಂದು ಪಶು ಚಿಕಿತ್ಸಾಲಯ ಕಟ್ಟಡದ ಶಂಕುಸ್ಥಾಪನೆ, ಇದಕ್ಕೆ ಕಾರಣೀಭೂತರಾದಂತಹ ಮಹಾಚೇತನರು ಅಂತ ಹೇಳ್ಬೋದು. ಇಬ್ಬರಂತೂ ಇದ್ದಾರೆ. ಅದರಲ್ಲಿ ಒಬ್ಬರು ಸನ್ಮಾನ್ಯ ಸಹಕಾರ ಸಚಿವರಾದಂತಹ ಕೆಎನ್ ರಾಜಣ್ಣ ಸರ್ ಅವರು, ಎರಡನೆಯವರು ನಾರಾಯಣ್ ಶೆಟ್ಟರು ಮತ್ತು ನಾಗರಾಜ್ ಶೆಟ್ಟರು ಅವರ ಕುಟುಂಬ ವರ್ಗದವರು. ಈ ದಿನ ನಾವೆಲ್ಲ ನೋಡಿದ್ದೀವಿ, ಇಡೀ ಜಿಲ್ಲೆಗೆ 11 ಕಟ್ಟಡಗಳು ಮಂಜೂರಾಗಿದ್ದಾವೆ. ಅದರಲ್ಲಿ ನಮ್ಮ ತಾಲೂಕಿಗೆ 2 ಆಗಿದ್ದಾವೆ, ಬಡವಳ್ಳಿ ಮತ್ತು ಮರಳಿಕೆರೆ. ಎಷ್ಟೋ ಕಡೆಯಿಂದ ನಮಗೆ ನಿವೇಶನ ಸಿಕ್ಕಿಲ್ಲ, ಜಾಗ ಸಿಕ್ಕಿಲ್ಲ. ಅಂಥದ್ರಲ್ಲಿ 2018ರಲ್ಲಿ ಸನ್ಮಾನ್ಯ ನಾರಾಯಣ್ ಶೆಟ್ಟರು ಅವರ ಕನಸು, ಅವರ ನನಸು ಒಂದು ಪಶು ಚಿಕಿತ್ಸಾಲಯ ಮಾಡಬೇಕು ಅಂತದ್ದು. ತಮಗೆಲ್ಲ ಗೊತ್ತಿದೆ, ಹೊಸದಲ್ಲಿ ಬಂದಿರೋರು ಗೊತ್ತಿಲ್ಲ ಅನ್ಸುತ್ತೆ, 2 ಎಕರೆ ಜಾಗನ ಮನುಷ್ಯರ ಆಸ್ಪತ್ರೆಗೆ ಶ್ರೀಯುತರು ಬಹಳ ಹಿಂದೆ ದಾನ ಮಾಡಿದ್ದಾರೆ. 2 ಎಕರೆ ಅಲ್ಲಿ ದಾನ ಮಾಡಿದ್ದೀನಿ. ಅದು ಮನುಷ್ಯನಿಗೆ ಆಸ್ಪತ್ರೆಗೆ, ಅದನ್ನ ಕಾಯಿಲೆ ಬಂದ್ರೆ ಚಿಕಿತ್ಸೆಗೆ ಅಂತಂದು. ಅದೇ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳು ಯಾವ ತರ ಕೇಳೋದಿಲ್ಲ, ಕಾಯಿಲೆ ಬಂದ್ರೆ ಅವಕ್ಕೂ ಒಂದು ಆಸ್ಪತ್ರೆ ಆಗ್ಬೇಕು ನಮ್ಮೂರಲ್ಲಿ, ನಮ್ಮ ಜನಕ್ಕೆ ಅನುಕೂಲ ಆಗ್ಬೇಕು ಅಂತ ಯೋಚನೆ ಮಾಡಿ, ಮುಂದಾಲೋಚನೆ ಮಾಡಿ ಅವತ್ತು ನಿವೇಶನ ನೀಡಿದ್ದಾರೆ. ಈ ಆಸ್ಪತ್ರೆ ಬರೋದಕ್ಕೆ ಕಾರಣೀಭೂತರು ಮತ್ತೊಮ್ಮೆ ನಮ್ಮ ಸಹಕಾರ ಸಚಿವರು. 2015ರಲ್ಲಿ ಸರ್ ಅವತ್ತು ಸುಮಾರು ಒಂದು 10 ರಿಂದ 15 ಆಸ್ಪತ್ರೆಗಳು ಬೆಂಗಳೂರು ಲಿಮಿಟ್ ಅಲ್ಲಿ, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಲ್ಲಿ ಅವರು ಶಿಫ್ಟ್ ಆದ್ವು ಸರ್. ಯಾಕಂದ್ರೆ ಮಲ್ಲೇಶ್ವರಂ ಆಸ್ಪತ್ರೆ ಇತ್ತು, ಅಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಯಾವ ಒಂದು ಸುಮ್ಮನೆ ಅಲ್ಲಿ ಡಾಕ್ಟರ್ ಅಂತ ಸ್ಟಾಫ್ ಅಂತ ಅಲ್ಲಿ ಟ್ರೀಟ್ಮೆಂಟ್ ವ್ಯವಸ್ಥೆ ಬರ್ತಾ ಇರಲಿಲ್ಲ. ಅದನ್ನ ಆಗಿನ ಸರ್ಕಾರ ಐಡೆಂಟಿಫೈ ಮಾಡಿ ಅದನ್ನ ಶಿಫ್ಟ್ ಮಾಡಿದ್ರು.
ಆ ಟೈಮ್ನಲ್ಲಿ ಮಾನ್ಯ ಸಹಕಾರ ಸಚಿವರು ಅಲ್ಲಿ ಬೆಂಗಳೂರಲ್ಲಿದ್ದು ನಮ್ಮ ಮಿನಿಸ್ಟರ್ ಹತ್ರ ಮಾತಾಡಿ ಮರವೇಕೆರೆಗೆ ಆಗಲೇಬೇಕು ಒಂದು ಶಿಫ್ಟ್ ಅಂತ ಹೇಳ್ಬಿಟ್ಟು ಇದನ್ನ ಶಿಫ್ಟ್ ಮಾಡ್ತೀರಾ ಅಂತ ಆಸ್ಪತ್ರೆ. ಅದೇ ರೀತಿ ಪಾವಗಡ ತಾಲೂಕು ಸಹ ಒಂದು ಆಸ್ಪತ್ರೆ ಬಂದಿತ್ತು ಸರ್, ನೀಲಮ್ಮನಹಳ್ಳಿ ಅನ್ನೋ ಒಂದು ಜಾಗ. ಈ ಸಂದರ್ಭದಲ್ಲಿ ಉಪ ವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ತಹಸೀಲ್ದಾರ್ ಶ್ರೀನಾಥಾಜ್, ದಾನಿಗಳಾದ ನಾರಾಯಣ್ ಶೆಟ್ಟಿ, ನಾಗರಾಜ್ ಶೆಟ್ಟಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗೇಶ್ ಬಾಬು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿವಿ ನಾಗರಾಜಪ್ಪ, ಕೆಎಂಎಫ್ ನಿರ್ದೇಶಕ ಕಾಂತರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಭೂಷಣ್, ಪಿಡಿಒ ರವಿಚಂದ್ರನ್ ಮುಖಂಡರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.